ಹಾಳಾಗೋದು ನಮಗೇನಾಗೋದು ರೀ ಅವ್ರು ಕುಡಿ ಅಂತ ಹೇಳಿವೆ ನಾವು ಅಂತ ಕೇಳ್ತಾರೆ ಅವ್ರು. ಅದು ಸರಿ ನಮ್ಮ ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದು ಸರ್ಕಾರ ಅದಕ್ಕೆ ಏನು ಕಾರಣ ಅನ್ನೋದು ಯಾವ ಸಲುವಾಗೈತಿ ಯಾವ ಸಲುವಾಗೈತಿ. ಲೋಕ ಕಲ್ಯಾಣಕಾರಕ್ಕೆ ನಾವು ಉಪಯೋಗ ಮಾಡ್ತೀವಿ ಹಣ ಅಂತ ಹೇಳಿದ್ರಿ, ಆದ್ರೆ ಕುಡಿತಕ್ಕೆ ಒಳಗಂತ ಕುಟುಂಬ ಪೂರ್ತಿ ಹಾಳಾಗಿ ಹೋಗ್ತಾವಲ್ಲ ಅದ್ಯಾವ ಕಲ್ಯಾಣ. ಇದನ್ನು ಇವತ್ತು ಚರ್ಚೆ ಜನ ಸಾಮಾನ್ಯರು ಮಾಡ್ಬೇಕ್ರಿ. ಅದನ್ನು ಸರ್ಕಾರ ಅಂತ ಬ್ಯಾನ್ ಮಾಡೋದಿಲ್ಲ. ಅವ್ರು ರೊಕ್ಕದ ರುಚಿ ಐತ್ಬಿಟ್ಟಿದ್ದವ್ರು ಸಿಕ್ಕಾಪಟ್ಟೆ. ಒಬ್ಬ ಸಾಮಾನ್ಯ ಅಧಿಕಾರಿ ಮೊನ್ನೆ ನೋಡಿದ್ರಿ ನೀವು, ನೋಡ್ತಾ ಇದ್ರಿ ಘಟನೆ ಈಗ ಈ ವಾರದಲ್ಲ. ನಮ್ಮ ವಾಯ್ ಮಂಜುನಾಥ್ ಅಂತೇಳಿ ಅವನ ಜೊತೆಗೆ ಇನ್ನುಳಿದ ಕೆಲ ನಾಯ್ಕ್ ಅಂತೇಳಿ ಜಗನ್ನಾಥ ಯಾರೋ ಇದ್ದಾರೆ, ಒಂದು 3 ಜನ ಕುಡ್ಕೊಂಡು ಡಿವೈಡ್ ಮಾಡ್ಕೊಂಡು ಬಂದು ಲಾಭದಾಗ ಸಿಕ್ಕಾಪಟ್ಟೆ ಆಸೆ ಮಾಡಿಕೊಂಡು ಸಿನಿಮಾದಲ್ಲಿ ಅಲ್ಲಿ ಇಲ್ಲಿ ಹುಡಿದು ನೋಡ್ತಾ ಇದ್ವಿ ನಾವು. ಇದು ಅಧಿಕಾರಿ ಹಿಂಗಿದ್ದಾಗ ಅದಕ್ಕೆ ಸಂಬಂಧ ಸಚಿವರು ಅಥವಾ ಇನ್ನುಳಿದವರು ಯಾವ ರೀತಿ ಇರಬಾರ್ದು ರೀ, ಯಾವ ರೀತಿ ಗಳಿಕೆ ಇರಬಾರ್ದು. ಅವರು ಆ ಗಳಿಕೆ ಎದರಿಂದ ಅಂದ್ರೆ ನಮ್ಮ ಶ್ರಮದಿಂದ ಬಂದಂಥದ್ದು ಆ ದುಡ್ಡಿನ ಪಾಪ ಇವತ್ತು ತಿಳುವಳಿಕೆ ಇಲ್ಲಂಥ ಜನ, ಕೆಲವೊಂದು ಜನಕ್ಕೆ ತಿಳುವಳಿಕೆನೂ ಇಲ್ಲ, ಒಳ್ಳೆ ನಾಲೆಜು ಇಲ್ಲ, ಕಲ್ತವ್ರು ಕುಡಿತಾರಲ್ರಿ. ಇದು ಭಾಳ ಮಹತ್ವದ್ದು, ಇಲ್ಲಿ ಗಮನಿಸ್ಬೇಕಾಗಿದ್ದು. ಹೆಬ್ಬಟ್ಟಿನವ್ರಂತಿ ತಿಳುವಳಿಕೆ ಇಲ್ಲ, ಕುಡಿತಾರ, ಜಗಳಾಡ್ತಾರ. ಈಗ ನೋಡ್ರಿ ಸುನಗಾರನವರಿಬ್ಬರು ಅಣ್ಣ ತಮ್ಮ ಬಡದಾಡಿ ಸತ್ತು ಹೋದ್ರು. ಇನ್ನು ಅಣ್ಣ ಜೇಲ್ದಾಗ ಬೀಳುವಂಥವ ತಮ್ಮ ಹೋಗಿಬಿಟ್ಟಿದ್ದಾನೆ. ಈಗ ಅವ್ರ ಕುಟುಂಬದ ಗತಿ ಏನು ಅದು ಯಾರು ನೋಡೋರು ಅಂತ. ಇಬ್ಬರು ಹೆಂಗಿದ್ದಾರೆ, ಒಬ್ಬವ 27 ಇನ್ನೊಬ್ಬ 29. ಇಡೀ ಜೀವನ ಹೋಗಿಬಿಡ್ತಲ್ರಿ ಅದ್ರಾಗ, ಇಡೀ ಲೈಫ್ ಹಾಳಾಗಿ ಹೋಗಿಬಿಡ್ತು. ಹಿಂಗೆ ಅನೇಕರು ಇದ್ದಾರೆ. ಇದು ಸುಮ್ಮನೆ ಎಕ್ಸಾಂಪಲ್ ನಡೆದ ತಕ್ಷಣ ನಿಮ್ಮ ಜೊತೆಗೆ ಈ ವಿಷಯವನ್ನು ಮಾತಾಡುವಂಥದ್ದು ಅನಿವಾರ್ಯತೆ ಬಂದುಬಿಡ್ತದೆ. ಏನೂ ನೆನಪಾಯ್ತು ನಿಮ್ಮದು. ಇದನ್ನು ಅಟ್ಲೀಸ್ಟ್ ನೀವು ಏನಾದ್ರು ಪಾಲಿಸ್ತೀರಾ? ಈ ಸಾರಾಯಿಯನ್ನು ಬ್ಯಾನ್ ಮಾಡ್ತೀರಿ, ನೀವೇ ಕುಡಿದು ಬಿಡುದು ರೀ. ಸರ್ಕಾರ ಬಿಡೋದು ಇಲ್ಲ. ಯಾಕಂದ್ರೆ ರೊಕ್ಕದ ರುಚಿ ಐತಿದೆ ಅವರಿಗೆಲ್ಲ. ನಿಮ್ಮ ಕೇಳ್ತಾ ಅವ್ರಿಗೆ ಅವರೇ ಕುಡಿಸ್ತಾರೆ, ಅಡ್ವರ್ಟೈಸ್ ಕೊಡಿ ಕುಡಿರಪ್ಪ ಅಂತ ಹೇಳ್ತಾರೆ. ಆದರೆ ಅವ್ರಿಗೆ ಲಾಭದ, ನಿಮಗೆ ನಮಗೆ ಏನೂ ಇಲ್ಲ. ನೀವು ಹೇಳ್ಬೋದು ನಾವು 5 ಲೈಕೆ ಕೊಡ್ತಾರೆ ರೀ,